Very good evening to all my dear viewers. This is Arun Giredi here. Welcome to my YouTube channel. In the previous class, we have discussed about the types of company on the basis of formation. ಸೊ ಕಂಪ್ನಿಯ ಸ್ಥಾಪನೆ ಆಧಾರದ ಮೇಲೆ ನಾವು ಕಂಪ್ನಿನ ಯಾವ ರೀತಿ ವಿಭಾಗ ಮಾಡ್ಬೋದು ಅನ್ನೋದನ್ನು ನೋಡಿ. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀವಿ. ನಂಬರ್ 1 ಚಾರ್ಟರ್ಡ್ ಕಂಪ್ನಿ ಅಂತ ನಾವು ಅಲ್ಲಿ ಕರಿತೀವಿ. ಸನದು ಕಂಪ್ನಿ. ಚಾರ್ಟರ್ಡ್ ಕಂಪ್ನಿ ಅಂದ್ರೆ ಏನ್ರಿ? ಸನದು ಕಂಪ್ನಿ. ಸೊ ಅದು ಯಾರು ಪರ್ಮಿಷನ್ ಬೇಕಾಗಿರ್ತೈತೆ ರೀ? ಐದರ್ ಕಿಂಗ್ ಆರ್ ಕ್ವೀನ್. ಇದು ನಾವು ಆಲ್ರೆಡಿ ನೋಡಿವಿ. ಕ್ವೀನ್ ಅಥವಾ ಕಿಂಗ್ ಪರ್ಮಿಷನ್ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಚಾರ್ಟರ್ಡ್ ಕಂಪ್ನಿ. ಆ್ಯಂಡ್ ಅನದರ್ ಒನ್ ವಿಚ್ ವಿ ಡಿಸ್ಕಸ್ ದಟ್ ಈಸ್ ಕಾಲ್ಡ್ ಸ್ಟ್ಯಾಚ್ಯುಟರಿ ಕಂಪ್ನಿ, ವಿಚ್ ಈಸ್ ಸ್ಟಾರ್ಟೆಡ್ ವಿತ್ ದ ಪ್ರಯರ್ ಪರ್ಮಿಷನ್ ಆಫ್ ಪಾರ್ಲಿಮೆಂಟ್. ಅಂದರೆ ಕಂಪ್ನಿಯ ಸಂಸತ್ ಭವನದ ಅನುಮತಿಯನ್ನು ತೆಗೆದುಕೊಂಡು ಪ್ರಾರಂಭ ಆದ್ರೆ ಅದಕ್ಕೆ ಯಾವ ಕಂಪ್ನಿ ಅಂತ ಕರಿತೀವಿ ರೀ? ಸ್ಟ್ಯಾಚ್ಯುಟರಿ ಕಂಪ್ನಿ ಅಂತ. ಲೆಟ್ ಅಸ್ ಡಿಸ್ಕಸ್ ದ ಥರ್ಡ್ ಇಂಪಾರ್ಟೆಂಟ್ ಟೈಪ್ಸ್ ಇನ್ ದ್ಯಾಟ್ ರಿಜಿಸ್ಟರ್ಡ್ ಕಂಪ್ನಿ. ರಿಜಿಸ್ಟರ್ಡ್ ಅಂದ್ರೆ ಏನು ರೀ? ನೋಂದಾಯಿಸಲ್ಪಟ್ಟ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ರಿಜಿಸ್ಟರ್ಡ್ ಕಂಪ್ನಿ? ಹಿಯರ್ ದ ಕಂಪ್ನಿ ಸ್ಟಾರ್ಟೆಡ್ ವಿತ್ ಅ ಪ್ರಯರ್ ಪರ್ಮಿಷನ್ ಆಫ್ ಕಂಪ್ನಿ ಆ್ಯಕ್ಟ್ 2013 ಆರ್ ಅರ್ಲಿಯರ್ಸ್ ಆ್ಯಕ್ಟ್ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ್ಯಾಟ್ ವರ್ಡ್? ಅರ್ಲಿಯರ್ ಆ್ಯಕ್ಟ್ ಅಂದರೆ ಕಂಪ್ನಿ ಕಾಯ್ದೆ 2013 ಅನ್ವಯ ಪ್ರಾರಂಭ ಆಗಬೇಕು ಅಥವಾ ಅದಕ್ಕಿಂತ ಮುಂಚಿನ ಕಾಯ್ದೆಯ ಅನ್ವಯ ಪ್ರಾರಂಭ ಆಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ ರೀ? ರಿಜಿಸ್ಟರ್ಡ್ ಕಂಪ್ನಿ ಅಂತ ಕರಿತೀವಿ. ಅಂದರೆ ಆಲ್ ಟೈಪ್ಸ್ ಆಫ್ ಕಂಪ್ನಿ ವಿಲ್ ಕಮ್ ಹಿಯರ್ ಓನ್ಲಿ. ಅಂದ್ರೆ ಪ್ರತಿಯೊಂದು ಕಂಪ್ನಿಗಳು ರಿಜಿಸ್ಟ್ರೇಷನ್ ಆಗಬೇಕು. ವೆದರ್ ಇಟ್ ಈಸ್ ಅ ಪ್ರೈವೇಟ್, ಖಾಸಗಿ ಇರ್ಬೋದು, ವೆದರ್ ಇಟ್ ಈಸ್ ಅ ಪಬ್ಲಿಕ್, ಸಾರ್ವಜನಿಕ ಇರ್ಬೋದು, ವೆದರ್ ಇಟ್ ಈಸ್ ಅ ಗೌರ್ಮೆಂಟ್, ಸರ್ಕಾರಿ ಇರ್ಬೋದು. ಪ್ರತಿಯೊಂದು ಕಂಪ್ನಿ ಏನಾಗಬೇಕು ರೀ? ರಿಜಿಸ್ಟ್ರೇಷನ್ ಆಗಲೇಬೇಕು. ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದ್ರೆ ಅದು ಏನಾಗ್ತೈತೆ ರೀ? ಇಟ್ ಈಸ್ ಇಲ್ಲೀಗಲ್ ಕಂಪ್ನಿ. ರಿಜಿಸ್ಟ್ರೇಷನ್ ಆಗ್ಲಿಕ್ಕಂದ್ರೆ ಯಾವ ಕಂಪ್ನಿ ಇರೋದು? ಇಟ್ ಈಸ್ ಅ ಇಲ್ಲೀಗಲ್ ಕಂಪ್ನಿ. ಸೊ ವಾಟ್ ಈಸ್ ಅ ರಿಜಿಸ್ಟರ್ಡ್ ಕಂಪ್ನಿ ಹಂಗಾದ್ರೆ? ದ ಕಂಪ್ನಿ ಸ್ಟಾರ್ಟೆಡ್ ವಿತ್ ದ ಪರ್ಮಿಷನ್ ಆಫ್ ಕಂಪ್ನಿ ಆ್ಯಕ್ಟ್ 2013 ಆರ್ ಅರ್ಲಿಯರ್ ಆ್ಯಕ್ಟ್. ಅಂದರೆ 2013 ಕಾಯ್ದೆಯ ಅನ್ವಯ ಅಥವಾ ಅದಕ್ಕಿಂತ ಮುಂಚಿನ ಕಾಯ್ದೆಯ ಅನ್ವಯ ಪ್ರಾರಂಭ ಆದರೆ ಅದಕ್ಕೆ ಯಾವ ಕಂಪ್ನಿ ಅಂತ ಕರೀತಾರೆ? ರಿಜಿಸ್ಟರ್ಡ್ ಕಂಪ್ನಿ ಅಂತ ಕರೀತಾರೆ. ಸೊ ಎಕ್ಸಾಂಪಲ್ ಎಲ್ಲ ಕಂಪ್ನಿಗಳು ಬರೀಬೇಕು ನಾವು ಇಲ್ಲಿ. ಪ್ರೈವೇಟ್ ಕಂಪ್ನಿ, ಪಬ್ಲಿಕ್ ಕಂಪ್ನಿ, ಗೌರ್ಮೆಂಟ್, ನಾನ್ ಗೌರ್ಮೆಂಟ್ ಎಟ್ಸೆಟ್ರಾ. ಆ್ಯಂಡ್ ದ ಸೆಕೆಂಡ್ ಒನ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಇದು ಬಹಳ ಮುಖ್ಯ ನೋಡ್ರಿ. ಹೊಣೆಗಾರಿಕೆಯ ಆಧಾರದ ಮೇಲೆ ಅಂತ ಕರಿತೀವಿ ನಾವು. ವಾಟ್ ಈಸ್ ಅ ಲಯಬಿಲಿಟಿ? ಹೊಣೆಗಾರಿಕೆಯ ಆಧಾರದ ಮೇಲೆ. ನಂಬರ್ 1 ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಫಸ್ಟ್ ಒನ್ ಯಾವ್ದು ಕೊಟ್ಟಾರಂದ್ರೆ ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್ 2 ಸಬ್ಸೆಕ್ಷನ್ 22 2013 ಆ್ಯಕ್ಟ್. ಷೇರುಗಳಿಂದ ನಿಯಮಿತವಾದ ಕಂಪ್ನಿ ಅಂತ ಕರೀತಾರೆ ಕನ್ನಡದಾಗ. ವಾಟ್ ಈಸ್ ಅ ವರ್ಡ್? ಷೇರುಗಳಿಂದ ನಿಯಮಿತವಾದ ಕಂಪ್ನಿ. ಸೊ ಇಲ್ಲಿ ನೋಡ್ರಿ, ಏನು ನೆನಪಿಟ್ಕೋಬೇಕು? ಕೀವರ್ಡ್ಸ್ 3 ಹೇಳ್ತೇನೆ, ಅವನೊಂದು ಸ್ವಲ್ಪ ಲಕ್ಷ್ಯವಾಗಿರಬೇಕು. ನಂಬರ್ 1 ಫೇಸ್ ವ್ಯಾಲ್ಯೂ, ದಿಸ್ ಈಸ್ ಅ ಕೀವರ್ಡ್. ನಂಬರ್ 2 ಅನ್ಪೇಯ್ಡ್ ಅಮೌಂಟ್. ಸೊ ದೀಸ್ 2 ಆರ್ ದ ಕೀ ವರ್ಡ್ಸ್. ಇವು ಎರಡು ನೆನಪಿಟ್ಕೊಂಡ್ರೆ ಸಾಕು. ಎಕ್ಸ್ಪ್ಲೇನ್ ಮಾಡೋಣ ಈಗ. ಸೊ ವಾಟ್ ಈಸ್ ದಟ್ ವರ್ಡ್? ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಮೀನ್ಸ್ ದ ಲಯಬಿಲಿಟಿ ಆಫ್ ಅ ಮೆಂಬರ್ ಈಸ್ ಲಿಮಿಟೆಡ್ ಟು ಫೇಸ್ ವ್ಯಾಲ್ಯೂ ಆಫ್ ಶೇರ್ ಆರ್ ಅನ್ಪೇಯ್ಡ್ ಅಮೌಂಟ್ ಆಫ್ ಶೇರ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರ ಅವರು? ಷೇರುಗಳಿಂದ ನಿಯಮಿತವಾದ ಕಂಪ್ನಿ ಅಂದರೆ ಇಲ್ಲಿ ಸದಸ್ಯರ ಹೊಣೆಗಾರಿಕೆಯು ತಾವು ಕೊಂಡುಕೊಂಡ ಷೇರುಗಳ ಮುಖ ಬೆಲೆಗೆ ಸೀಮಿತವಾಗಿರುತ್ತದೆ. ಫೇಸ್ ವ್ಯಾಲ್ಯೂ ಅಂದ್ರೆ ಏನ್ರಿ? ಮುಖ ಬೆಲೆ ಅಂತ ಕರಿತೀವಿ ನಾವು. ಫೇಸ್ ವ್ಯಾಲ್ಯೂಗೆ ಸೀಮಿತ ಆಗಿರುತ್ತಾ? ಅಥವಾ ಈ ವರ್ಡ್ ಬರೀಲಿಲ್ಲ ಅಂದರೆ ಇನ್ನೊಂದು ವರ್ಡ್ ಬರೀಬೇಕು. ಇನ್ನೊಂದು ವರ್ಡ್ ಯಾವುದು ಅಂದರೆ ಹಿಯರ್ ದ ಲಯಬಿಲಿಟಿ ಆಫ್ ಅ ಮೆಂಬರ್ ಈಸ್ ಲಿಮಿಟೆಡ್ ಟು ಅನ್ಪೇಯ್ಡ್ ಅಮೌಂಟ್. ಅನ್ಪೇಯ್ಡ್ ಅಮೌಂಟ್. ಅನ್ಪೇಯ್ಡ್ ಅಮೌಂಟ್ ಅಂದರೆ ಏನ್ರಿ? ಬಾಕಿ ಉಳಿಸಿದ ಮೊತ್ತಕ್ಕೆ ಸೀಮಿತವಾಗಿರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಅನ್ಪೇಯ್ಡ್ ಅಮೌಂಟ್ ಅಂದರೆ ಏನ್ರಿ? ಬಾಕಿ ಉಳಿಸಿದ ಮೊತ್ತಕ್ಕೆ ಸೀಮಿತವಾಗಿರುತ್ತದೆ ಅಂತ. ಸೊ ಇವು ಎರಡು ಕೀವರ್ಡ್ ನೋಡಿ. ದೀಸ್ 2 ಆರ್ ದ ಕೀ ವರ್ಡ್ಸ್. ಐ ರಿಪೀಟ್ ಒನ್ಸ್ ಅಗೇನ್. ವಾಟ್ ಈಸ್ ದ ಕಂಪ್ನಿ ಲಿಮಿಟೆಡ್ ಬೈ ಶೇರ್? ಹಿಯರ್ ದ ಲಯಬಿಲಿಟಿ ಆಫ್ ಅ ಮೆಂಬರ್ ಈಸ್ ಲಿಮಿಟೆಡ್ ಟು ಫೇಸ್ ವ್ಯಾಲ್ಯೂ ಆಫ್ ಶೇರ್. ಸದಸ್ಯರ ಹೊಣೆಗಾರಿಕೆಯು ಕೊಂಡುಕೊಂಡ ಷೇರುಗಳ ಮುಖಬೆಲೆಗೆ ಸೀಮಿತವಾಗಿರುತ್ತದೆ ಅಥವಾ ಬಾಕಿ ಉಳಿಸಿದ ಮೊತ್ತಕ್ಕೆ ಸೀಮಿತವಾಗಿರುತ್ತದೆ. ಅನ್ಪೇಯ್ಡ್ ಅಮೌಂಟ್ ಆಫ್ ಶೇರ್. ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಆ್ಯಂಡ್ ಎಕ್ಸ್ಪ್ಲೇನ್. ಎಕ್ಸ್ ಈಸ್ ಅ ಪರ್ಸನ್. ಹಿ ಈಸ್ ಪರ್ಚೇಸಿಂಗ್ ಇನ್ ABC ಕಂಪ್ನಿ ₹100 ಶೇರ್. ಅಂದರೆ ಎಕ್ಸ್ ಅನ್ನೋ ವ್ಯಕ್ತಿ ₹100 ಕೊಟ್ಟು ABC ಕಂಪ್ನಿ ಒಳಗೆ ಒಂದು ಶೇರ್ ತೊಗೊಂಡಾನ. ಸೊ ಹೌ ವಿಲ್ ಎಕ್ಸ್ಪ್ಲೇನ್ ದಿಸ್ ಮೀನಿಂಗ್? ನೋಡಿರಿ, ಹೀಸ್ ಲಯಬಿಲಿಟಿ ಈಸ್ ಲಿಮಿಟೆಡ್ ಟು ಫೇಸ್ ವ್ಯಾಲ್ಯೂ. ₹100 ಈಸ್ ಅ ಫೇಸ್ ವ್ಯಾಲ್ಯೂ. ₹100 ಅವ ಜವಾಬ್ದಾರಿ ಆಗಿರ್ತಾನೆ. ಇದು ಮೊದಲೇ ಪಾಯಿಂಟ್. ಅಥವಾ ಇನ್ನೊಂದು ಹೆಂಗೆ ಹೇಳ್ಬೋದು ರೀ? ಇಫ್ ಹಿ ಪೇಡ್ ₹60 ಆಲ್ರೆಡಿ, ದೆನ್ ವಾಟ್ ಈಸ್ ಹೀಸ್ ಲಯಬಿಲಿಟಿ ರಿಮೇನ್ಸ್ 40. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಅಂದರೆ ಏನಾಯ್ತು ಪಾಯಿಂಟ್ ಇಲ್ಲಿ? ಒನ್ಸ್ ಹಿ ಪೇಡ್ ಎಂಟೈರ್ ಅಮೌಂಟ್, ಹಿಸ್ ಲಯಬಿಲಿಟಿ ಈಸ್ ನಿಲ್.
Once he paid entire amount, his liability is nil. If anything remains, he has to pay it. That is called as unpaid amount. ನೋಡಿರಿ, ಅವ ಏನಾರ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದ ಅಂದ್ರೆ ಅವನ ಹೊಣೆಗಾರಿಕೆ ಮುಗಿದೋಯ್ತು. ಅವ ಒಂದು ವೇಳೆ ಕೊಡಲಿಲ್ಲ, ಬಾಕಿ ಉಳಿಸ್ಕೊಂಡಿದ್ದ ಅಂದ್ರೆ ಸೊ ಅವಾಗ ಅವನ ಹೊಣೆಗಾರಿಕೆ ಏನಾಗತ್ತೆ ರೀ, ಉಳಿಯತ್ತ, ಅವನ ಹೊಣೆಗಾರಿಕೆ ಬರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಅನ್ಪೇಡ್ ಅಮೌಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ನೋಡಿ ಇಲ್ಲಿ ಏನು ಕೊಟ್ಟಾರೆ ನೋಡ್ರಿ ಅವರು, ಲಯಬಿಲಿಟಿ ಆಫ್ ಅ ಮೆಂಬರ್ ಈಸ್ ಲಿಮಿಟೆಡ್ ಟು ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್. ನಾಮಿನಲ್ ವ್ಯಾಲ್ಯೂ ಅಂದ್ರೆ ಏನು ರೀ, ಫೇಸ್ ವ್ಯಾಲ್ಯೂ ಆಫ್ ಶೇರ್ ಅಟ್ ದ ಟೈಮ್ ಆಫ್ ಬೈಯಿಂಗ್. ಅಂದರೆ ಕೊಂಡು ತೊಗೊಳ್ಳುವಾಗ ಅದರ ಮುಖಬೆಲೆ ಎಷ್ಟು ಇರ್ತೈತೆ ಅದಕ್ಕೆ ಸೀಮಿತ ಆಗಿರ್ತಾರೆ. ಅಥವಾ ಇಲ್ಲಿ ಏನು ಕೊಟ್ಟಾರೆ ನೋಡ್ರಿ, ಅನ್ಪೇಡ್ ಅಮೌಂಟ್, ಬಾಕಿ ಉಳಿಸಿದ ಮೊತ್ತಕ್ಕೆ ಸೀಮಿತವಾಗಿರುತ್ತಾರೆ. ಒನ್ಸ್ ಹಿ ಪೇಡ್ ದ ಲೋನ್, ಹೀಸ್ ಲಯಬಿಲಿಟಿ ಈಸ್ ಓವರ್, ಅದರ್ವೈಸ್ ಇಟ್ ರಿಮೇನ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ವಾಟ್ ಅಬೌಟ್ ದ ಸೆಕೆಂಡ್ ಒನ್, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಭರವಸೆಯಿಂದ ನಿಯಮಿತವಾದ ಕಂಪ್ನಿ ಅಂತ ಕರಿತೀವಿ. ಸೆಕ್ಷನ್ 2 ಸಬ್ ಸೆಕ್ಷನ್ 21. ಇಲ್ಲಿ ಕೀವರ್ಡ್ಸ್ ಅದಾವ, ಮೂರ ನೆನಪಿಟ್ಕೊರೆ. ನಂಬರ್ 1 ಗ್ಯಾರಂಟೀಡ್ ಅಮೌಂಟ್, ಭರವಸೆ ನೀಡಿದ ಮೊತ್ತ. ನಂಬರ್ 2 ವೈಂಡಿಂಗ್ ಅಪ್, ಕಂಪ್ನಿ ಕೊನೆಗೊಳ್ಳುವಿಕೆ. ನಂಬರ್ 3 ಪ್ರಮೋಷನ್. ಪ್ರವರ್ತನೆ. ಸೊ ಈಗ ಮೀನಿಂಗನ್ನು ಎಕ್ಸ್ಪ್ಲೇನ್ ಮಾಡೋಣ. ವಾಟ್ ಈಸ್ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಂದರೆ, ಸೊ ದ ಲಯಬಿಲಿಟಿ ಆಫ್ ಅ ಮೆಂಬರ್ ಈಸ್ ಲಿಮಿಟೆಡ್ ಟು ಗ್ಯಾರಂಟೀಡ್ ಅಮೌಂಟ್. ಸದಸ್ಯರ ಹೊಣೆಗಾರಿಕೆಯು ಭರವಸೆ ನೀಡಿದ ಮೊತ್ತಕ್ಕೆ ಸೀಮಿತವಾಗಿರುತ್ತದೆ. ಆ್ಯಂಡ್ ಇಟ್ ಈಸ್ ಪೇಡ್ ಓನ್ಲಿ ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ. ಅಂದರೆ ಈ ಹಣವನ್ನು ಸದಸ್ಯರು ಕಂಪ್ನಿ ಕೊನೆಗೊಳ್ಳುವಾಗ ಕೊಡಬಹುದಾಗಿದೆ. ಆ್ಯಂಡ್ ಅನದರ್ ಪಾಯಿಂಟ್ ಈಸ್, ದಿಸ್ ಕಂಪ್ನಿ ಸ್ಟಾರ್ಟೆಡ್ ಫಾರ್ ದಿ ಪ್ರಮೋಷನ್, ಪ್ರವರ್ತನೆಗೋಸ್ಕರ, ಅಂದರೆ ನಾನ್ ಪ್ರಾಫಿಟ್ ಮೋಟಿವ್ ಅಂತ, ಲಾಭ ಗಳಿಸುವ ಉದ್ದೇಶ ಇರದ ಕಂಪ್ನಿ ಅಂತ. ಅಂದರೆ ಎದ್ರ ಸಲುವಾಗಿ ಅಂದ್ರೆ, ಪ್ರಮೋಷನ್ ಆಫ್ ಆರ್ಟ್ಸ್, ಕಲೆಯನ್ನು ಪ್ರೋತ್ಸಾಹಿಸೋದಿರ್ಬೋದು. ಪ್ರಮೋಷನ್ ಆಫ್ ಸೈನ್ಸ್, ವಿಜ್ಞಾನವನ್ನು ಪ್ರೋತ್ಸಾಹಿಸೋದಾಗಿರ್ಬೋದು. ಪ್ರಮೋಷನ್ ಆಫ್ ಕಾಮರ್ಸ್, ವಾಣಿಜ್ಯವನ್ನು ಪ್ರೋತ್ಸಾಹಿಸೋದಾಗಿರ್ಬೋದು. ಇದ್ರ ಸಲುವಾಗಿ ಸ್ಟಾರ್ಟ್ ಆದಂಥ ಕಂಪ್ನಿಗೆ ಏನಂತ ಕರಿತೀವಿ, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಸೊ 3 ವರ್ಡ್ ನೀವು ನೆನಪಿಟ್ಕೊಂಡ್ರೆ ಬಹಳ ಈಸಿ. ವಾಟ್ ಆರ್ ದ 3 ವರ್ಡ್ಸ್? ನಂಬರ್ 1 ಗ್ಯಾರಂಟೀಡ್ ಅಮೌಂಟ್, ಅಂದರೆ ಭರವಸೆ ನೀಡಿದ ಮೊತ್ತಕ್ಕೆ ಸೀಮಿತ ಆಗಿರ್ತೈತಿ ಜವಾಬ್ದಾರಿ. ಅದನ್ನು ಯಾವಾಗ ಕೊಡ್ತಾರೆ ಅವರು, ಸದಸ್ಯರು ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್. ಆಮೇಲೆ ಇನ್ನೊಂದು ಎದ್ರ ಸಲುವಾಗಿ ಸ್ಟಾರ್ಟ್ ಆಗಿರ್ತೈತಿ ರೀ ಕಂಪ್ನಿ, ಪ್ರಮೋಷನ್ ಆಫ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ರಿಲಿಜನ್, ಸ್ಪೋರ್ಟ್ಸ್, ಎಜುಕೇಷನ್. ಅಂದರೆ ಏನು, ವಿಜ್ಞಾನ, ವಾಣಿಜ್ಯ, ಕಲೆ, ಧರ್ಮ, ಕ್ರೀಡಾ ಕ್ಷೇತ್ರವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಇರ್ತಕ್ಕಂಥ ಕಂಪ್ನಿ. ಇಲ್ಲಿ ಮೆಂಬರ್ ಲಯಬಿಲಿಟಿ ಹೆಚ್ಚಿರೋದಿಲ್ಲ. ಮೆಂಬರ್ ಲಯಬಿಲಿಟಿ ಏನು ರೀ, ಓನ್ಲಿ ಗ್ಯಾರಂಟಿ ಎಷ್ಟು ಕೊಟ್ಟಿರ್ತಾರೆ ಅಷ್ಟಕ್ಕೆ ಅವರು ಸೀಮಿತವಾಗಿರುತ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಅದನ್ನು ಅವ್ರು ಯಾವಾಗ ಕೊಡ್ತಾರೆ, ಆಟ್ ದ ಟೈಮ್ ಆಫ್ ಕ್ಲೋಸಿಂಗ್ ಆಫ್ ಅ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಜುಕೇಷನ್ ಕಂಪ್ನಿ, ಹಾಸ್ಪಿಟಲ್, ಯಾವುದೋ ಒಂದು ಹಾಸ್ಪಿಟಲ್ ಕಟ್ಟಲಿಕ್ಕೆ ಎ ಅನ್ನೋ 10 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ, ಬಿ ಅನ್ನೋ 20 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ದ ಅಮೌಂಟ್ ಈಸ್ ವೇರೀಸ್, ಅಮೌಂಟ್ ಏನಾಗ್ಬೋದು ರೀ, ಚೇಂಜ್ ಆಗ್ಬೋದು ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಸೊ ಇವು 2 ವರ್ಡ್ ನೋಡೋಣ ಇಲ್ಲಿ ಈಗ ಇನ್ನೊಂದು ಸತಿ. ವಾಟ್ ವಿ ಡಿಸ್ಕಸ್, ಫಸ್ಟ್ ಒನ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಹಿಯರ್ ದ ಲಯಬಿಲಿಟಿ ಈಸ್ ಲಿಮಿಟೆಡ್ ಟು ಫೇಸ್ ವ್ಯಾಲ್ಯೂ ಆಫ್ ಶೇರ್, ಷೇರು ಕೊಂಡುಕೊಂಡ ಬೆಲೆಗೆ ಸೀಮಿತ ಆಗಿರುತ್ತದೆ. ಅಥವಾ ಅನ್ಪೇಡ್ ಅಮೌಂಟ್, ಬಾಕಿ ಉಳಿಸಿದ ಮೊತ್ತಕ್ಕೆ ಸೀಮಿತ ಆಗಿರುತ್ತದೆ. ಆ್ಯಂಡ್ ವಾಟ್ ಅಬೌಟ್ ಸೆಕೆಂಡ್ ಒನ್, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಭರವಸೆಯಿಂದ ನಿಯಮಿತವಾದ ಕಂಪ್ನಿ. ಹಿಯರ್ ಓನ್ಲಿ ಗ್ಯಾರಂಟೀಡ್ ಅಮೌಂಟ್, ಎಷ್ಟು ಭರವಸೆ ಕೊಟ್ಟಿರ್ತಾರೆ ಅಷ್ಟಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ. ಮತ್ತು ಅದನ್ನು ಅವ್ರು ಯಾವಾಗ ಕೊಡ್ತಾರೆ, ಕಂಪ್ನಿ ಕ್ಲೋಸ್ ಆಗುವಾಗ ಕೊಡ್ತಾರೆ. ಮತ್ತು ಎದ್ರ ಸಲುವಾಗಿ ಸ್ಟಾರ್ಟ್ ಮಾಡಿರ್ತಾರೆ ಕಂಪ್ನಿನ, ಪ್ರಮೋಷನ್ ಅಂದರೆ ಏನು ರೀ, ಪ್ರವರ್ತನೆ, ಎನ್ಕರೇಜ್ಮೆಂಟ್. ಪ್ರಾಫಿಟ್ ಇರೋಂಗಿಲ್ಲ ಇಲ್ಲಿ. ಅಂದರೆ ಆರ್ಟ್ಸ್, ಸೈನ್ಸ್. ಈಗ ಬೆಂಗಳೂರು ಸ್ಪೋರ್ಟ್ಸ್ ಕಂಪ್ನಿ ಅಂತ ತಿಳ್ಕೊರಿ, ಅಂದರೆ ಸ್ಪೋರ್ಟ್ಸನ್ನು ಎನ್ಕರೇಜ್ ಮಾಡೋ ಸಲುವಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪ್ನಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಟೋಟಲ್ ಕೀ ವರ್ಡ್ಸ್ ಐ ವಿಲ್ ಎಕ್ಸ್ಪ್ಲೇನ್. ನೋಡಿ ನೆನಪಿಟ್ಟಿರ್ತಕ್ಕಂಥ ಮೆಥಡ್ ಹೇಳ್ಕೊಡ್ತೀನಿ ನಿಮ್ಗೆ. ಮೊದಲೇದು ಫೇಸ್ ವ್ಯಾಲ್ಯೂ, ಮುಖಬೆಲೆ ಅಥವಾ ಅನ್ಪೇಡ್ ಅಮೌಂಟ್, ಗ್ಯಾರಂಟೀಡ್ ಅಮೌಂಟ್, ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ, ಆಮೇಲೆ ಪ್ರಮೋಷನ್. ಈ ಇಷ್ಟು ಕೀವರ್ಡ್ ಒಳಗೆ ಇವು 2 ಡೆಫಿನೇಷನನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಇಫ್ ಯು ರಿಮೆಂಬರ್ ಪ್ರಾಪರ್ಲಿ. ಮೊದಲೇದು ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಒಳಗೆ ಇವು 2 ಸಂಬಂಧ ಬರ್ತಾವೆ, ಫೇಸ್ ವ್ಯಾಲ್ಯೂ, ಅನ್ಪೇಡ್ ಅಮೌಂಟ್. ಇಲ್ಲಿ ಸದಸ್ಯರ ಹೊಣೆಗಾರಿಕೆ ಎದಕ್ಕೆ ಸಂಬಂಧಪಟ್ಟಿರ್ತೈತೆ ರೀ, ಫೇಸ್ ವ್ಯಾಲ್ಯೂ ಅಂದರೆ ಷೇರುಗಳ ಮುಖಬೆಲೆಗೆ ಅಥವಾ ಬಾಕಿ ಉಳಿಸಿದ ಮೊತ್ತಕ್ಕೆ ಅಂತ ಸೀಮಿತವಾಗಿರುತ್ತದೆ ಅಂತ ಹೇಳ್ತೀವಿ ನಾವು. ಇನ್ ಸೆಕೆಂಡ್ ಕೇಸ್ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಮೌಂಟ್ಗೆ ಸಂಬಂಧಪಟ್ಟಿರ್ತಾರೆ. ಅದನ್ನು ಅವ್ರು ಯಾವಾಗ ಕೊಡ್ತಾರೆ, ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ. ಮತ್ತು ಎದ್ರ ಸಲುವಾಗಿ ಸ್ಟಾರ್ಟ್ ಮಾಡಿರ್ತಾರೆ, ಫಾರ್ ದಿ ಪ್ರಮೋಷನ್. ಸೊ ದೀಸ್ 2 ಆರ್ ದ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಇನ್ನೊಂದಿದೆ
liability on the basis of unlimited company. So what is the third important point in this unlimited company, aniyamita company? Here the liability is not specifically mentioned. It may go beyond the purchase price. ಇಷ್ಟು ನೆನ್ಪಿಟ್ಕೊರಿ. ನೋಡಿರಿ, ಮೊದಲೇದ್ರೊಳಗ ಎಷ್ಟು ಶೇರ್ ತೊಗೊಂಡಿರ್ತೀರಿ ಅಷ್ಟಕ್ಕೆ ಜವಾಬ್ದಾರಿ ಇರ್ತೀರಿ ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಒಳಗೆ. ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ಒಳಗೆ ಎಷ್ಟು ಗ್ಯಾರಂಟಿ ಕೊಟ್ಟಿರ್ತೀರಿ ಅಷ್ಟಕ್ಕೆ ಜವಾಬ್ದಾರಿ ಇರ್ತೀರಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅನ್ಲಿಮಿಟೆಡ್ ಕಂಪ್ನಿ ಇಲ್ಲಿ ಗ್ಯಾರಂಟಿನೂ ಇಲ್ಲ, ಫೇಸ್ ವ್ಯಾಲ್ಯೂ ಇಲ್ಲ. ಯು ಆರ್ ರೆಸ್ಪಾನ್ಸಿಬಲ್ ಟು ಎಂಟೈರ್ ಲೋನ್ ಆಫ್ ಅ ಕಂಪ್ನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ಇಫ್ ಕಂಪ್ನಿ ಲಾಸ್ ಹ್ಯಾಪನ್ಸ್, ಯು ಆರ್ ನಾಟ್ ಸಪೋಸ್ ಟು ಪೇ ಓನ್ಲಿ ಯುವರ್ ಮನಿ. ಯು ಆರ್ ರೆಸ್ಪಾನ್ಸಿಬಲ್ ಟು ಪೇ ದ ಎಂಟೈರ್ ಲೋನ್ ಆಫ್ ಅ ಕಂಪ್ನಿ. ದ್ಯಾಟ್ಸ್ ವೈ ದಿಸ್ ಈಸ್ ನಾಟ್ ಪಾಪ್ಯುಲರ್ ಇನ್ ಇಂಡಿಯಾ. ನೋಡಿರಿ ಏನಾಗತ್ತೆ ಅಂದ್ರೆ ಅನ್ಲಿಮಿಟೆಡ್ ಕಂಪ್ನಿ ಒಳಗೆ ಸದಸ್ಯರು ತಾವು ಕೊಂಡ ಷೇರುಗಳ ಮುಖಬೆಲೆಗೆ ಅಷ್ಟೇ ಅಲ್ಲದೆ ಕಂಪ್ನಿಯ ಒಟ್ಟು ಸಾಲಕ್ಕೆ ಜವಾಬ್ದಾರರಾಗಿರುತ್ತಾರೆ. ಒಂದು ವೇಳೆ ಕಂಪ್ನಿಯು ದಿವಾಳಿ ಆದರೆ ಅವರು ತಮ್ಮ ಸ್ವಂತ ಆಸ್ತಿಯನ್ನು ಮಾರಿ ಕಂಪ್ನಿ ಸಾಲವನ್ನು ತೀರಿಸಬೇಕಾಗುತ್ತದೆ. ಹಾಗಾಗಿ ಇಂಥ ಕಂಪ್ನಿಗಳು ಪಾಪ್ಯುಲರ್ ಇಲ್ಲ. ಅಂದ್ರೆ ಪ್ರಪಂಚದ ಯಾವ ಬುದ್ಧಿವಂತನೂ ಕೂಡ ಹೆಚ್ಚಿಗೆ ನಷ್ಟವನ್ನು ಅನುಭವಿಸುವ ಆಸಕ್ತಿ ಹೊಂದಿರಂಗಿಲ್ಲ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅನ್ಲಿಮಿಟೆಡ್ ಕಂಪ್ನಿ. ಅನ್ಲಿಮಿಟೆಡ್ ಕಂಪ್ನಿ ಅಂದ್ರೆ ಏನು ರೀ? ಎಂಟೈರ್ ಲೋನ್ಗೆ ರೆಸ್ಪಾನ್ಸಿಬಲ್ ಇರ್ತದೆ. ಅಂದ್ರೆ ಪೂರ್ತಿ ಸಾಲಕ್ಕೆ ಜವಾಬ್ದಾರರಾಗಿರ್ತಾರೆ. ನೋಡಿರಿ, ವಾಟ್ ಆರ್ ದ ಕೀವರ್ಡ್ಸ್ ವಿಚ್ ಐ ಎಕ್ಸ್ಪ್ಲೇನ್. ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಒಳಗೆ ಪರ್ಚೇಸ್ ಪ್ರೈಸ್ಗೆ ಸಂಬಂಧಪಟ್ಟಿರ್ತಾರೆ ಅಥವಾ ಫೇಸ್ ವ್ಯಾಲ್ಯೂಗೆ ಸಂಬಂಧಪಟ್ಟಿರ್ತಾರೆ. ಎರಡನೇದು ಗ್ಯಾರಂಟೀಡ್ ಅಮೌಂಟ್ಗೆ ಸಂಬಂಧಪಟ್ಟಿರ್ತಾರೆ ಗ್ಯಾರಂಟಿ ಕಂಪ್ನಿ ಒಳಗೆ. ಮೂರನೇದು ಎಂಟೈರ್ ಲೋನ್ಗೆ ಸಂಬಂಧಪಟ್ಟಿರ್ತಾರೆ ಅನ್ಲಿಮಿಟೆಡ್. ಸೊ ತ್ರೀ ಆರ್ ದ ಟೈಪ್ಸ್ ಆಫ್ ಕಂಪ್ನಿ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. So these two are the main types of companies. Remaining part we'll discuss next. Thank you for watching my video.